ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಸಾರ್ವಜನಿಕರಿಗೆ ವಿಧಾನಸೌಧ ವೀಕ್ಷಣೆಯ ಭಾಗ್ಯ. ವಿಧಾನಸೌಧ ಟೂರ್ಗೆ ಇವತ್ತು ಚಾಲನೆಯನ್ನ ನೀಡಲಾಗುತ್ತೆ. ಗೈಡೆಡ್ ಟೂರ್ಗೆ ಪ್ರಪ್ರಥಮ ಬಾರಿಗೆ ಸರ್ಕಾರ ಮಹತ್ವದ ಹೆಜ್ಜೆಯನ್ನ ಇಡ್ತಾ ಇದೆ. ವಿಧಾನಸೌಧ ವೀಕ್ಷಣೆಗೆ ಸಾರ್ವಜನಿಕರಿಗೆ ಅವಕಾಶ ಮಾಡಿಕೊಡ್ತಾ ಇರೋದು. ಅದರಲ್ಲಿ 2 days ಅಂದರೆ ಪ್ರತಿ ಭಾನುವಾರ ಎವ್ರಿ ಸಂಡೇ, ಎರಡನೇ ಶನಿವಾರ ಸೆಕೆಂಡ್ ಸ್ಯಾಟರ್ಡೆ ಅವಕಾಶವನ್ನು ಮಾಡಿಕೊಡ್ಲಾಗ್ತಾ ಇದೆ. ಮಕ್ಕಳಿಗೆ ಉಚಿತವಾದಂಥ ಪ್ರವೇಶ, ಇನ್ನು ವಯಸ್ಕರಿಗೆ ನಿಗದಿತ ಶುಲ್ಕ. ಪ್ರತಿ ಬ್ಯಾಚ್ನಲ್ಲಿ ಒಂದು 30 ಜನರಿಗೆ ಅವಕಾಶ. ದಿನಕ್ಕೆ 300 ಮಂದಿಗೆ ವಿಧಾನಸೌಧದ ದರ್ಶನ ಭಾಗ್ಯವನ್ನು ನೀಡಬೇಕು ಅಂತ ಪ್ಲಾನ್ ಮಾಡಲಾಗಿದೆ. ಸೊ ಒಂದು ಮಹತ್ವದ ಹೆಜ್ಜೆ ಇದು. ಸಹಜವಾಗಿ ಪ್ರತಿಯೊಬ್ಬರಿಗೂ ಒಂದು ಕುತೂಹಲ ಅಂತೂ ಇದ್ದೇ ಇರುತ್ತೆ ಜನರಿಗೆ. ವಿಧಾನಸೌಧ ಹೇಗಿದೆ, ಒಳಗಡೆ ಹೇಗಿರ್ಬೋದು, ನಮ್ಮನ್ನು ಆಳುವಂಥ ಅಧಿಕಾರದಲ್ಲಿ ಇರುವಂಥ ನಾಯಕರುಗಳು ಹೇಗಲ್ಲಿ ಕೆಲಸ ಮಾಡ್ತಾರೆ, ಅವ್ರು ಕೂರುವಂಥ ಕಚೇರಿ ಯಾವುದಿರುತ್ತೆ. ವಿಧಾನಸೌಧ ನಾವು ಶಕ್ತಿ ಅಂತ ಕರಿತೀವಿ, ಶಕ್ತಿಯ ಕೇಂದ್ರ ಅಂತ ಕರಿತೀವಿ. ಸೊ ಒಳಗಡೆ ಯಾವ ಥರದ ಆಡಳಿತ ನಡೆಯುತ್ತೆ, ಬಿಲ್ಡಿಂಗ್ ಯಾವ ಥರ ಆಗಿದೆ, ಅಲ್ಲಿ ಹೇಗೆ ಎಲ್ಲ ಓಡಾಡ್ತಾರೆ, ನಮ್ಮ ಸಚಿವರು, ನಮ್ಮ ಶಾಸಕರು, ಅವ್ರ ಕೊಠಡಿ ಯಾವುದಿರುತ್ತೆ. ಸೊ ಪ್ರತಿಯೊಂದನ್ನು ಕೂಡ ನೋಡಬೇಕು ಅನ್ನುವಂಥ ಆಸೆ ಇರುತ್ತೆ. ಫೋಟೋಗಳಲ್ಲಿ, ಟಿ ವಿಗಳಲ್ಲಿ ಎಲ್ಲ ನೋಡಿದ್ರೂ ಹತ್ತಿರದಿಂದ ನೋಡಬೇಕು ಅನ್ನೋದೊಂದಿರುತ್ತೆ. ಹಾಗಾಗಿ ಈ ಹೆಜ್ಜೆ ಏನಿಟ್ಟಿದೆ ಸರ್ಕಾರ, ಮಹತ್ವದ ಹೆಜ್ಜೆ, ಇದು ಒಳ್ಳೆಯದೇ, ಉತ್ತಮವಾದ್ದೇ. ಯಾಕಂದರೆ ಜನರುಗಳು ಕೂಡ ವಿಧಾನಸೌಧವನ್ನು ನೋಡಬಹುದು. ನಮ್ಮನ್ನು ಆಳುವಂಥ ಜನಪ್ರತಿನಿಧಿಗಳು, ಜನನಾಯಕರು ಇಲ್ಲಿ ಕೂತು ಹೇಗೆ ಅಧಿಕಾರವನ್ನು ನಿಭಾಯಿಸ್ತಾ ಇದ್ದಾರೆ ಅನ್ನೋದೊಂದು ಅಂದಾಜು ಬರುತ್ತೆ ಅಲ್ಲ. ಸಿನಿಮಾಗಳಲ್ಲಿ ನೋಡಿರ್ತೀವಿ, ಹೊರಗಡೆಯಿಂದ ಈ ಫ್ರೇಮನ್ನು ನಾವು ನೋಡಿರ್ತೀವಿ. ಇನ್ನು ಸದನ ಆದಂಥ ಸಂದರ್ಭದಲ್ಲಿ, ಕಲಾಪದ ಸಂದರ್ಭದಲ್ಲಿ ಒಳಗಡೆ ಹೇಗಿದೆ ಅನ್ನೋದನ್ನು ನೋಡಿರ್ತೀವಿ. ಬಟ್ ರಿಯಲ್ ಆಗಿ ನೋಡೋದಕ್ಕೂ ಈ ಟಿ ವಿ ಮಾಧ್ಯಮಗಳಲ್ಲಿ ನೋಡೋದಕ್ಕೂ ವ್ಯತ್ಯಾಸಗಳೇ ಇರುತ್ತೆ. ಈಗ ಅದಕ್ಕೆ ಅಂತಲೇ ಒಂದು ಮಹತ್ವದ ಹೆಜ್ಜೆ ಇಟ್ಟಿರೋದು. ಮಕ್ಕಳುಗಳಿಗೆಲ್ಲ ಫ್ರೀಯಾಗಿ, ಅದು ಎಷ್ಟು ವರ್ಷ ಅಂತ ಏನಾದರೂ ಮಾಡಿರ್ತಾರೆ, 13 ವರ್ಷದ ಒಳಗಡೆ, 10 ವರ್ಷದ ಒಳಗಡೆ, ಈ ಥರದ್ದು ಏನಾದರೂ ಮಾಡಿರ್ತಾರೆ. ಆ ಬಗ್ಗೆ ಅಪ್ಡೇಟ್ ಸಿಗಬೇಕಾಗಿದೆ. ಇನ್ನು ನಿಗದಿತ ಶುಲ್ಕ ಅಂತ ಹೇಳ್ತಾ ಇದ್ದಾರೆ. ಅದು ಹೇಗೆ, ಆನ್ಲೈನಲ್ಲಿ ಏನಾದರೂ ನಾವು ಬುಕ್ಕಿಂಗ್ ಮಾಡ್ಕೊಳ್ಬಹುದಾ, ಆನ್ಲೈನಿಗೆ ಅವಕಾಶ ಕೊಟ್ಟಿದ್ದಾರಾ, ಅಲ್ಲೇ ಹೋಗಿ ಟಿಕೆಟ್ ತಗೋಬೇಕಾ, ಟೈಮಿಂಗ್ಸ್ ನಿಗದಿ ಇದ್ದರೆ ಯಾವ ಥರ ಟೈಮಿಂಗ್ಸ್ ಇರುತ್ತೆ. ಸೊ ಇದೆಲ್ಲದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗತ್ತೆ. ಪ್ರತಿ ಸಂಡೇ ಮತ್ತು ಸೆಕೆಂಡ್ ಸ್ಯಾಟರ್ಡೆ 300 ಮಂದಿ ವಿಧಾನಸೌಧ ದರ್ಶನ ಮಾಡಬಹುದು ಅಂತ ಇದೀಗ ಅವಕಾಶವನ್ನು ಮಾಡಿಕೊಡ್ತಾ ಇರುವಂಥದ್ದು ಸಾರ್ವಜನಿಕರಿಗೆ. ಇದು ಸಹಜವಾಗಿ ಒಂದು ಮಹತ್ವದ ಹೆಜ್ಜೆಯನ್ನು ಈ ಸರ್ಕಾರ ಇಡ್ತಾ ಇದೆ. ಪ್ರಥಮ ಬಾರಿಗೆ ಸರ್ಕಾರ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರೋದು. ಫಾರ್ ಸೆಕ್ಯೂರಿಟಿ ವೈಸ್ ನಾವು ಗಮನಿಸೋದಾದರೆ ಯಾರನ್ನೂ ಒಳಗಡೆ ಬಿಡಲ್ಲ. ಬಟ್ ಈಗ ಒಂದು ಮಹತ್ವದ ಹೆಜ್ಜೆಯನ್ನು ಇಡಲಾಗಿದೆ.